ಒಲೆಯನ್ನ ಹಚ್ಚದೇನೆ ನೀವು ಬಾಯಲ್ಲಿಟ್ರೆ ಕರಗುವಂತ ಈ ಸ್ವೀಟ್ ಅನ್ನ ಮಾಡಬಹುದು. ಈ ವಿಡಿಯೋನ ನೋಡಿದ ತಕ್ಷಣ ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ. ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ. ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಸ್ವೀಟ್ ಯಾವ ರೀತಿಯಾಗಿ ಸಖತ್ತಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ರೆ ಕರ್ಗ ಹೋಗುತ್ತೆ. ಹಾಗೇನೆ ಇದಕ್ಕೆ ನೀವು ಒಲೆ ಹತ್ತಿಸ್ಬೇಕಾಗಿಲ್ಲ, ವಿದೌಟ್ ಫೈರ್ ನೀವು ಈ ರೆಸಿಪಿನ ಮಾಡಬಹುದು. ಈ ಸ್ವೀಟ್ ಅನ್ನ ಮಾಡೋದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಸಾಕು. ಅದೆಲ್ಲ ನಿಮ್ಮ ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂತ ಸಾಮಗ್ರಿಗಳು. ಅದನ್ನ ಬಳಸ್ಕೊಂಡು ಈ ಸ್ವೀಟ್ ರೆಸಿಪಿನ ಮಾಡೋಣ. ಹಾಗೆ ನೀವು ಯಾರಿಗೆ ಈ ಸ್ವೀಟ್ ಅನ್ನ ಟೇಸ್ಟ್ ಮಾಡಕ್ ಕೊಟ್ಟರು ಕೂಡ 100% ಆಗಿ ಅವ್ರು ಹೇಳಿದ್ದು ಬೇಕರಿಯಿಂದ ತಂದದ್ದಂತ ಸ್ವೀಟ್ ಅಂತ ಅನ್ಕೊಳ್ತಾರೆ. ಮನೇಲಿ ಮಾಡಿರೋದು ಅಂತ ಅಂದ್ರೆ ನಂಬಕ್ ಸಾಧ್ಯನೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ ಸ್ವೀಟ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆ ಪೌಡರ್ನ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಸಕ್ಕರೆ ಪೌಡರ್ ಇಲ್ಲ ಅಂತ ಅಂದ್ರೆ ನೀವು ಸಕ್ಕರೆನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ನಂತರ ಯೂಸ್ ಮಾಡಿ. ಇದಕ್ಕೆ 1/2 ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಲಿನ ಪುಡಿನ ಹಾಕ್ತಾ ಇದ್ದೀನಿ 1/2 ಕಪ್ನಷ್ಟು. ನೀವು ಯಾವುದೇ ಬ್ರ್ಯಾಂಡಿನ ಹಾಲಿನ ಪುಡಿನೂ ತಗೋಬಹುದು. ನಂತರ ಇದಕ್ಕೆ 1 ಕಪ್ ಗ್ರೇಟೆಡ್ ಕೋಕೋನಟ್ ಹಾಕ್ತಾ ಇದ್ದೀನಿ. ಗ್ರೇಟೆಡ್ ಕೋಕೋನಟ್ ಅನ್ನ ನೀವು ಮನೆಯಲ್ಲಾದ್ರೂ ಮಾಡ್ಕೊಳ್ಬಹುದು ಅಥವಾ ಮಾರ್ಕೆಟ್ ಇಂದ ತಂದದ್ದಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ಇದಕ್ಕೆ 2 ಏಲಕ್ಕಿನ ಪೌಡರ್ ಮಾಡಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೇನೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಪಿಸ್ತಾ ಮತ್ತೆ ಬಾದಾಮ್ನ ಪೀಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಮತ್ತೆ ಡ್ರೈ ಫ್ರೂಟ್ಸ್ ಇದು 2 ಆಪ್ಷನಲ್. ಈ ಸ್ವೀಟ್ಗೆ ಹಾಕ್ಲೇಬೇಕು ಅಂತ ಏನು ಇಲ್ಲ. ನೀವು ಇದಕ್ಕೆ ಸಕ್ಕರೆ ಪೌಡ್ರು, ಮಿಲ್ಕ್ ಪೌಡ್ರು ಮತ್ತೆ ಗ್ರೇಟೆಡ್ ಕೋಕೋನಟ್ ಇದು 3 ಪದಾರ್ಥಗಳಿಂದನೂ ಮಾಡಬಹುದು. ಡ್ರೈ ಫ್ರೂಟ್ಸ್ ನ ಹಾಕಿ ಇದನ್ನ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ಹಾಲನ್ನ ಹಾಕ್ತಾ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನ ಒಂದೇ ಸಾರಿ ಎಲ್ಲಾನು ಹಾಕ್ಬಿಡ್ಬಾರ್ದು. ನೋಡಿ, ನಾನು 1/2 ಕಪ್ ತಗೊಂಡಿದ್ದೀನಿ, ಆದ್ರೆ ಇಷ್ಟು ಹಾಲು ಬೇಕಾಗೋದಿಲ್ಲ ಇದಕ್ಕೆ. ಯಾಕೆಂದ್ರೆ ಇದು ಜಾಸ್ತಿ ಹಾಲನ್ನ ಹಿಡಿಯೋದಿಲ್ಲ. ನೀವು ಒಟ್ಟಿಗೆ ಹಾಲು ಹಾಕಿ ಕಲಿಸ್ಬಿಟ್ರೆ ಪೂರ್ತಿಯಾಗಿ ಇದು ನೀರ್ ಆಗಿ ಹೋಗುತ್ತೆ. ಹೀಗಾಗಿ ನೋಡ್ತಾ ಇದರ ಹದ ನೋಡ್ಕೊಂಡು ನೀವು ಹಾಲನ್ನ ಹಾಕ್ಬೇಕಾಗತ್ತೆ. ನಾನಿಲ್ಲಿ ಬಳಸಿದ್ದು 6 ರಿಂದ 7 ಟೇಬಲ್ ಸ್ಪೂನ್ ಹಾಲನ್ನ ಮಾತ್ರ ಬಳಸಿದ್ದೀನಿ. ನಾನು ನಿಮ್ಗೆ ತೋರಿಸ್ತೀನಿ ಹಾಲನ್ನ ಎಷ್ಟು ಬಳಸಿದ್ದೀನಿ ಅಂತ. ಒಂದ್ ವೇಳೆ ನೀವು ಹಾಲನ್ನ ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗಿ ಪೂರ್ತಿಯಾಗಿ ನೀರ್ ಆಯ್ತು ಅಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಲಿನ ಪುಡಿ ಮತ್ತೆ ಕೋಕೋನಟ್ ಪೌಡರ್ನ ಹಾಕಿ ನೀವು ಸರಿ ಮಾಡ್ಕೊಳ್ಬಹುದು. ಹದನ ನೋಡ್ಬೋದು. ಈ ಹದಕ್ಕೆ ಅಂದ್ರೆ ತೀರಾ ಗಟ್ಟಿನೂ ಅಲ್ಲ, ತೀರಾ ಸ್ಮೂತ್ ಅಲ್ಲ. ಈ ಹದಕ್ಕೆ ಚಪಾತಿ ಹಿಟ್ಟನ್ನ ಯಾವ ರೀತಿ ನಾದ್ಕೊಳ್ತೀವಲ್ಲ ಆ ರೀತಿಯಾಗಿ ನಾನು ನಾದ್ಕೊಂಡು ರೆಡಿ ಇಟ್ಟಿದ್ದೀನಿ. ನೋಡಿ, ನಾನು 1/2 ಕಪ್ ಹಾಲು ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ನಾನು ಬಳಸಿದ್ದು 6 ರಿಂದ 7 ಟೇಬಲ್ ಸ್ಪೂನ್ ಹಾಲು ಅಷ್ಟೇ ನಾನು ಬಳಸಿದ್ದು. ತುಂಬಾನೇ ಕಡಿಮೆ ಹಾಲು ಹಿಡಿಯುತ್ತೆ, ಜಾಸ್ತಿ ಏನು ಹಾಲು ಬೇಕಾಗೋದಿಲ್ಲ. ನಂತರ ನೋಡಿ, ಒಂದ್ ಪ್ಲೇಟ್ಗೆ ನಾನು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ತುಪ್ಪನ ಗ್ರೀಸ್ ಮಾಡ್ಕೊಂಡ ನಂತರ ನಾವು ರೆಡಿ ಮಾಡಿಟ್ಕೊಂಡಂತ ಈ ಹಿಟ್ಟನ್ನ ಈ ರೀತಿಯಾಗಿ ಲೆವೆಲ್ ಆಗಿ ಸ್ಪ್ರೆಡ್ ಮಾಡಬೇಕು. ಲೆವೆಲ್ ಮಾಡಿದ್ಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಂದ ಇದನ್ನ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಉಳಿದಿತ್ತು, ಹೀಗಾಗಿ ಮೇಲ್ಗಡೆ ಗಾರ್ನಿಶ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಒಂದು ಅರ್ಧ ಗಂಟೆ ನೀವು ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗತ್ತೆ ಸೆಟ್ ಆಗಕ್ಕೆ. ಫ್ರಿಡ್ಜ್ ಇಲ್ಲ ಅಂತ ಅಂದ್ರೆ ನೀವು ಆಚೆ ಕಡೆ ರೂಮ್ ಟೆಂಪರೇಚರ್ ಅಲ್ಲೇನೆ 1 ಗಂಟೆ ಬಿಟ್ರೆ ಇದು ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ನೋಡಿ, ನಾನು ಒಂದು ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ಈಗ ಕರೆಕ್ಟ್ ಆಗಿ ಸೆಟ್ ಆಗಿದೆ. ಈಗ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ, ಯಾವ ಶೇಪ್ ಅಲ್ಲಿ ಬೇಕೋ, ನಿಮಗ್ ಬೇಕಾದ ಶೇಪ್ ಅಲ್ಲಿ ಮತ್ತೆ ಸೈಜ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬಹುದು. ಕಟ್ ಮಾಡಿದೀನಿ. ಈಗ ಸೆಂಟರ್ ಅಲ್ಲಿ ಇರುವಂತ ಒಂದು ಪೀಸ್ ಅನ್ನ ನಾನು ನಿಮ್ಗೆ ಇವಾಗ ತೆಗೆದು ತೋರಿಸ್ತೀನಿ, ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.